ಮಹಾನಗರದ ಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾವು ಒಂದು ವಿಶೇಷವಾದ ಒಂದು ವಿಡಿಯೋ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದೇನಂತಂದರೆ ಸ್ನೇಹಿತರೆ, ಇವತ್ತು ನಾನು ಹುಬ್ಬಳ್ಳಿಯಿಂದ ಧಾರವಾಡಿಗೆ ಹೋಗುವಾಗ ಸತ್ತೂರು ಅಂತ ಒಂದು ಕ್ರಾಸ್ ಬರುತ್ತೆ, ಅದರಲ್ಲಿ ಅಲ್ಲಿ ಒಂದು ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ. ಇದೆಲ್ಲ ಆ್ಯಂಟಿಕ್ ವಸ್ತುಗಳು ಸ್ನೇಹಿತರೆ. ಎಷ್ಟು ಅದ್ಭುತವಾಗಿದೆ ಅಂತಂತಂದರೆ ಇವೆಲ್ಲ 65, 70, 80 ವರ್ಷದ ಹಳೆಯ ವಸ್ತುಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನನಗಂತೂ ಇದು ನೋಡಿ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಇಂಥವೆಲ್ಲ ನಾನು ಇದು ಫಸ್ಟ್ ಟೈಮ್ ನೋಡೋದು. ಹಾಗೆ ನೋಡಿದ್ದೀನಿ, ಅಂದರೆ ಇಷ್ಟು ಹಳೆಯ ಅಂಥ ವಸ್ತುಗಳನ್ನು ನಾನು ನೋಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಇವರ ಬಳಿ ಒಂದು ವಿಶೇಷವಾದ ಎಲ್ಲ ಐಟಮ್ಗಳಿದೆ. ಹಳೆಯ ಫೋನ್ಗಳಾಗಿರ್ಬೋದು, ಆಮೇಲೆ ಗ್ರಾಮೋಫೋನ್ ಆಗಿರ್ಬೋದು, ಆಮೇಲೆ ಬೈನಾಕ್ಯುಲರ್ ಆಗಿರ್ಬೋದು, ಒಂದು ತುಂಬ ವಿಶೇಷವಾದ ವಸ್ತುಗಳೆಲ್ಲ ಇವ್ರ ಹತ್ರ ಇದೆ ಸ್ನೇಹಿತರೆ. ನನಗಂತೂ ತುಂಬ ಒಂದು ಯುನಿಕ್ ಅನಿಸ್ತು. ಇದು ಒಂದು ರೀತಿ ಮಾಹಿತಿನ ಈ ಒಬ್ಬರು ಸರ್ ಇದ್ದಾರೆ, ಇವರು ಕೇರಳದವರಂತೆ. ಹೆಚ್ಚಿನ ಮಾಹಿತಿನ ಇವ್ರ ಕಡೆಯಿಂದ ನಾವು ಪಡೆಯೋಣ. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸರ್, ತಮ್ಮ ಪರಿಚಯ ಹೇಳಿ ಸರ್. ಸರ್, ನಾನು ಕೇರಳದಿಂದ ಬಂದಿದ್ದೇನೆ ಸರ್. ನಾನು ಕರ್ನಾಟಕದವನೇ. ನಾನು ಕೇರಳ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಆಂಟಿಕ್ ಬಿಸ್ನೆಸ್ ಮಾಡ್ಕೊಂತ ಅಲ್ಲೇ ಇದ್ದೀನಿ ನಾನು. ಇದು ಹಳೆಯದೆಲ್ಲ ತಗೊಂಡು ಎಲ್ಲ ರೀಕಂಡೀಷನ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಸರ್. ಈಗ ವರ್ಕಿಂಗ್ ಕಂಡೀಷನ್ ಇದೆ. ಗ್ರಾಮಫೋನು, ಅದೇ ಟೈಪಲ್ಲಿ ಟೆಲಿಸ್ಕೋಪು, ಬೈನಾಕ್ಯುಲರು, ಅದೇ ಟೈಪಲ್ಲಿ ಟೆಲಿಫೋನು ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ನನ್ನ ಹತ್ರ. ಈಗ ಯೂಸ್ ಮಾಡ್ಬೋದು. ಹಳೆ ಮೆಕ್ಯಾನಿಕ್ಸ್ ಎಲ್ಲ ತೆಗೆದು ಹೊಸ ಮೆಕ್ಯಾನಿಕ್ಸ್ ಆಗಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಸರ್. ಈಗ ಓಕೆ, ಸ್ವಲ್ಪ ಹಳೆಯದು ಸ್ವಲ್ಪ ಹೊಸದು ಇದು ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ನಮ್ಮ ಗಡಿಯಾರು, ಕಾಂಪಸ್ ಇದೆ. ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ನೋಡೋದು ಕಾಂಪಸ್ ಎಲ್ಲ ಇದೆ ನಮ್ಮ ಹತ್ರ. ಎಲ್ಲ ಓಲ್ಡ್ ಪೀಸ್ ಇದೆ. 1930ನಲ್ಲಿ ಇದ್ದಿದ್ದು ಇದು ಕಾಂಪಸ್ ಸರ್. ಅದು 1930ನಲ್ಲಿ ಇದ್ದಿದ್ದು ಕಾಂಪಸ್ ಆಗಿ ಯಾರಿಗಾರ ಒಂದು ಯೂಸ್ ಆಗ್ತಿದೆ. ಇವತ್ತಿಲ್ಲ ಅಂದ್ರೆ ನಾಳೆ ಯೂಸ್ ಆಗ್ತಿದೆ. ಹೌದು, ಹಳೆ ಕಾಲ ಬರೋದು ಒಂದು ಚಾನ್ಸ್ ಇದೆ. ಹೌದು ಹೌದು. ಆದರೆ ಇದು ಏನು ಹೇಳ್ತೀವಿ ಸರ್ ನೀವು, ಹಳೆ ಬೇರು ಹೊಸ ಚಿಗುರು ಅಂದಂಗೆ ಹಳೆ ಮೆಕ್ಯಾನಿಕ್ಸ್ ಎಲ್ಲ ಕಂಪ್ಲೀಟ್ ಇದ್ದಿದ್ದು ಎಲ್ಲ ತೆಗೆದು ಈಗ ನ್ಯೂ ಮೆಕ್ಯಾನಿಕ್ಸ್ ಆಗಿ ಸೇಲ್ ಮಾಡ್ತಾ ಇದ್ದೀವಿ. ಓಕೆ. ಈಗ ಫ್ಯೂಚರ್ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಎಲ್ಲಿ ಬೇಕಾದ್ರೆ ನೀವು ರೆಡಿ ಮಾಡ್ಬೋದು. ಓಕೆ. ಹಳೆ ಮೆಕ್ಯಾನಿಕ್ಸ್ ಯಾರು ಎಲ್ಲ ರೆಡಿ ಮಾಡಿದ್ದೀವಿ. ಸೊ ಇದು 100% ಆಂಟಿಕ್ ಪೀಸ್ ಅಲ್ವಾ ಸರ್? ಇದು ಹಳೆಯದು, ಸ್ವಲ್ಪ ಹಳೆಯದು, ಸ್ವಲ್ಪ ಹೊಸದು. ಓಕೆ ಓಕೆ. ಇದು ಗ್ರಾಮಫೋನ್ ಅಂದ್ರೆ ಇದು ಕೊಳಮ್ ಎಲ್ಲ ಹೊಸದು ಮಾಡಿದ್ದಾರೆ. ಇದ್ರ ಒಳಗೆ ಮೆಕ್ಯಾನಿಕ್ಸ್ ಬೋಡಿ ಅಷ್ಟೇ ಯೂಸ್ ಮಾಡ್ಬೋದು ನೀವು. ಹಳೆದಂಗೆ ಯೂಸ್ ಮಾಡ್ಬೋದು. ಇದಕ್ಕೆ 15 ಟೈಮ್ಸ್ ಚಾವಿ ಕೊಡ್ಬೇಕು ನೀವು. ಓಕೆ. 15 ಸಲ ಚಾವಿ ಕೊಟ್ಟು ಇದು ಟೈಟ್ ಆದ ತಕ್ಷಣ ಈ ಮತ್ತೆ ಚಾವಿ ಕೊಡ್ಬೇಕು. ಆಮೇಲೆ ಇದು ಆನ್ ಮಾಡಿ ಈ ಬ್ರೇಕ್ ಇದುಂಟಲ್ಲ ಸ್ಪೀಕರು, ಸ್ಪೀಡ್ ಆದ್ಮೇಲೆ ಸ್ಲೋ ಆಗಿ ಇಡಬೇಕು. ನೋಡಿ ಸ್ನೇಹಿತರೆ, ನಾವು ಗ್ರಾಮೋಫೋನ್ ಅಂತ ಕೇಳಿದ್ವಿ, ಬಟ್ ಇವತ್ತೇ ನಾನು ನೋಡ್ತಾ ಇರೋದು. ಬಟ್ ಅದೊಂದು 80, 70 ಜನ್ರೇಷನ್ ಗೊತ್ತಿರುತ್ತೆ, ಅವ್ರು ನೋಡಿರ್ತಾರೆ, ಬಳಸಿರ್ತಾರೆ. ಬಟ್ ಈ ಜನ್ರೇಷನ್ ಅವ್ರಿಗೆ, ಈ 90ಯಿಂದ ಈಚೆ ಜನ್ರೇಷನ್ಗೆ ನಾವು ಗ್ರಾಮೋಫೋನ್ ಹೇಗಿರುತ್ತೆ ನಾನು ನೋಡಿರೋದಿಲ್ಲ. ನೋಡಿ, ಇದನ್ನು ನೋಡೋದ್ರ ಜೊತೆಗೆ ಇದನ್ನು ಹಾಡು ಕೂಡ ನಾವು ಕೇಳ್ತಾ ಇದ್ದೀವಿ. ಸೂಪರ್ ಆಗಿದೆ ನೋಡಿ. ಓಲ್ಡ್ ಮಾಡೆಲಲ್ಲಿ ಮಾಡಿದ್ದಾರೆ. ಈಗ നല്ല സൂപ്പർ ആക്കി ನಾವು ನೋಡಿ ಹೀಗಿದೆ ಆಂಟಿಕ್ ಪೀಸ್ಗಳೆಲ್ಲ. ಇವಾಗ ನೋಡಿ ಬೈನಾಕ್ಯುಲರ್ಸ್ ಇವೆಲ್ಲ ನಮಗೆ ಚಿಕ್ಕ ಚಿಕ್ಕ ಬೈನಾಕ್ಯುಲರ್ ಇಂದ ಹಿಡಿದು ದೊಡ್ಡ ಬೈನಾಕ್ಯುಲರ್ ವರೆಗೂ ಇದೆ. ಇದು ನೋಡಿ, ಇದು ನೆಕ್ಸ್ಟ್ ಈ ಥರ ಇದೆ. ಇದಕ್ಕಿಂತ ದೊಡ್ಡದು ಬೇಕಂದ್ರೆ ಇಲ್ಲಿದೆ ನೋಡಿ. ನಾವು ಬಾಹುಬಲಿ ಚಿತ್ರದಲ್ಲೆಲ್ಲ ನಾವು ನೋಡ್ತಾ ಇದ್ವಲ್ಲ, ಇಂಥದ್ದೇ ಒಂದು ಬೈನಾಕ್ಯುಲರ್ನ ಬಳಸಿರ್ತಾರೆ. ಮತ್ತು ಹಳೆ ಕಾಲದ ಚಿತ್ರಗಳು ಕೂಡ, ಒಂದು ರಾಜರ ಕಾಲದಲ್ಲಿ ಇರುವಂಥ ಚಿತ್ರಗಳು ಕೂಡ ಇಂಥದ್ದೆಲ್ಲ ಇರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಬೈನಾಕ್ಯುಲರ್. ಸ್ನೇಹಿತರೆ, ನನಗಂತೂ ತುಂಬ ಇಷ್ಟ ಆಯ್ತು ಇದೆಲ್ಲ. ಆಂಟಿಕ್ ಪೀಸ್ ನೋಡೋದೇ ಒಂಥರ ನಮಗೆ ಖುಷಿ. ಇಂಥವೆಲ್ಲ ಇದನ್ನೆಲ್ಲ ನಮಗೆ ತೋರಿಸ್ಬೇಕು ಅಂತ ನಂಗೆ ಅನ್ನಿಸ್ತು. ಹೀಗಾಗಿ ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಇದಾಗಿತ್ತು ಸ್ನೇಹಿತರೆ ಇಂದಿನ ವಿಡಿಯೋ.
ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಡಿಯೋದಿಂದ ನಿಮ್ಮ ಬಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿ. ಧನ್ಯವಾದಗಳು. ಇದು ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿ ನಾವು ಇದರ ಒಳಗೆ ಮೆಕ್ಯಾನಿಕ್ ಎಲ್ಲ ಸ್ವಲ್ಪ ಹೊಸದಾಗಿದೆ. ಸರ್ ಇದು 24 ಎಷ್ಟು ವರ್ಷ ಸರ್ ಇದು? ಒಂದು 40-50 ವರ್ಷ ಹಳೆ ಇರ್ಬೋದು ಸರ್ ಅಂದಾಜು ಅಂದರೆ. ಇದು ಈಗ ಹಳೆ ಪೀಸ್ ತೊಗೊಂಡು ರೀಕಂಡೀಷನ್ ಮಾಡಿದ್ದೀವಿ ನಾವು. ಇದರ ಒಳಗೆ ಮೆಕ್ಯಾನಿಕ್ಸ್ ಎಲ್ಲ ಹೊಸದಾಗಿದ್ದೀವಿ. ಇದಕ್ಕೆ ಲೈನ್ ಬೇಕಂದ್ರೆ ನಿಮಗೆ ಇದರಲ್ಲೇ ಕನೆಕ್ಷನ್ ಕೊಡ್ಬೋದು. ನಾರ್ಮಲ್ ಫೋನ್ ಯೂಸ್ ಮಾಡ್ದಂಗೆ ಮಾಡಿಬಿಡ್ರಿ. ಸ್ನೇಹಿತರೆ, ಈ ಆ್ಯಂಟಿಕ್ ಪೀಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸರ್ ಅವರ ನಂಬರನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರನ್ನ ನೀವು ಸಂಪರ್ಕ ಮಾಡಿ ಮಾಹಿತಿ ಕೂಡ ನೀವು ತೊಗೊಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.